ಎಲ್ಲರದ ಆಸೆ ಅವರು ಟಾಪ್ 4ದಾಗ ಬರ್ತಾರೆ ಅನ್ನೋದು ಭಾಳ ಹೇಳೋದು ಕಷ್ಟದ ಕೆಲಸ ಇವತ್ತಿನ ಮಟ್ಟಿಗೆ. ಆದ್ರೆ ಇನ್ನೂ ಏನೇನು ಆಗ್ಬೋದು ಚೇಂಜ್ ಅನ್ನೋಂಥ ಒಂದು ಮಾತು ಇದ್ದೇ ಇರ್ತದೆ ಕ್ರಿಕೆಟ್ನೊಳಗೆ. ಲಾಸ್ಟ್ ಮೂಮೆಂಟ್ದ್ರೆ ಏನು ಬೇಕಾದ ಆಗ್ಬೋದು ಅನ್ನುವಂಥದ್ದು. ಆದರೆ ಇಲ್ಲಿವರೆಗೆ ಟಾಪ್ 4ದಲ್ಲೇ ಇದ್ದಂಥ ಟೀಮ್ಗಳಿಗೆ ನಿಮಗೆ ಹೇಳಿದ್ದೀನಿ. RCB, ಅವ್ರ ನಂತರ GT, ನಂತರ SRH, ಆನಂತರ RR ನಿನ್ನೆ ಮ್ಯಾಚ್ ಗೆದ್ದಿದ್ದು ನೋಡಿದರೆ. ಹೀಗಾಗಿ ಈ 4 ಒಂದೊಂದರಲ್ಲಿ ಏನೇನು ಆಗ್ಬೋದು ನೋಡ್ಬೋದು. ಅದರಲ್ಲಿ ಯಾರು ಗೆಲ್ಬೋದು ಏನಾಗ್ಬೋದು ಅನ್ನುವಂಥದ್ದು. ಯಾಕಂದ್ರೆ ಮೇ 30 ಸಮೀಪ ಬರ್ತಾಯಿದೆ. ಇಷ್ಟರೊಳಗೆ ಎಲಿಮಿನೇಟರ್ ರೌಂಡ್ ಆಗಬೇಕು, ಮತ್ತೊಂದು ರೌಂಡ್ ಆಗಬೇಕು, ಮೂರೊಂದು ಆಡಬೇಕು. ಎಲಿಜಿಬಿಲಿಟಿ ಇದು ಇರ್ತದೆ. ಅದು ಒಟ್ಟಾರೆಯಾಗಿ ಸಮೀಪ ಬಂದಂಗೆ ಆಟದ ಮೇಲೆ ಒಂದು ಗಮನ ಇನ್ನೂ ಹೆಚ್ಚಾಗ್ತಾಯಿದೆ. ಆಟಗಾರರು ಪೂರ್ತಿ ತಮ್ಮಂತ ಅದರಲ್ಲೇ ತೊಡಗಿಸ್ಕೊಳ್ತಾ ಇದ್ದಾರೆ. ಇದರಿಂದಾಗಿ ಇದೇ ಸತ್ಯ, ಇದೇ ಫೈನಲ್ ಅಂತ ಹೇಳುವಂಥ ಸ್ಥಿತಿಯೊಳಗೆ ಯಾರೂ ಇಲ್ಲ. ಆದರೂ ಎಲ್ಲ ಆಟ ಆಡಿದಂಥ ಟೀಮ್ಗಳು ಒಂದು ರೀತಿ ಸಮಬಲದಲ್ಲಿದ್ದಾರೆ. ಆದರೂ ಅದರಲ್ಲಿ ಈ ಸಲ ಚೆನ್ನಾಗಿ ಆಡಿದವರು RCB, GT ಮತ್ತು SRH ಸ್ವಲ್ಪ ನಿರಂತರವಾಗಿ ತಮ್ಮ ಪರ್ಫಾರ್ಮೆನ್ಸ್ ಮೊದಲು. ಆದರೂ ಪಂಜಾಬ್ ಕಿಂಗ್ಸ್ ಆರಂಭದಲ್ಲಿ ಏನು ಜೋಶಾಗಿ ಬಂದಿತ್ತು, ಕೊನೆಗೆ ಬಂದಾಗ ನನ್ನ ಸ್ಥಾನ ಉಳಿದ್ರೆ ಸಾಕಪ್ಪ ಟಾಪ್ 4ದಾಗ ಅನ್ನುವಂಥ ಸ್ಥಿತಿ ಬಂದಿದ್ದು ನೋಡಿದಾಗ ಕ್ರಿಕೆಟ್ ಇದ್ದಿದ್ದು ಯಾರನ್ನೂ ರಾಜರನ್ನಾಗಿ ಮೆರೆಸೋದಿಲ್ಲ ಅಥವಾ ಫ್ಯೂಜಾಲಿಸ್ಟನ್ನಾಗಿ ಮೆರೆಸೋದಿಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗಿದೆ. ಒಟ್ಟಾರೆಯಾಗಿ ಮಾರ್ಸ್ ಮತ್ತು ಜೋಶ್ ಆಡಿದಂಥ ಆಟ ಲಕ್ನೋಗೆ ಹೆಲ್ಪ್ ಆಗಲಿಲ್ಲ. ಯಾಕಂದ್ರೆ ಸ್ಕೋರ್ ಏನೋ ಆಯಿತು, ಆದರೆ ಆ ಸ್ಕೋರಿನ ನಿನ್ನೆ ನಮ್ಮ ರಾಜಸ್ಥಾನ್ ರಾಯಲ್ಸ್ ಬೀಟ್ ಮಾಡಿ ಅದರಲ್ಲೂ ಮುಖ್ಯವಾಗಿ ವೈಭವ್ ಸೂರ್ಯವಂಶಿ